ನಮಸ್ಕಾರ ವೀಕ್ಷಕರೇ. 2013-18 ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾ ಕೇಂದ್ರಗಳಲ್ಲಿ ಗಾಂಧಿ ಭವನಗಳನ್ನು ನಿರ್ಮಿಸಲು ನಿರ್ಧರಿಸಿದಾಗ ನಾಡಿನ ಶ್ರೇಷ್ಠ ಸಮಾಜವಾದಿ ಚಿಂತಕ ಹಾಗೂ ಗಾಂಧಿ ಕಥನ ಎಂಬ ಅದ್ಭುತ ಕಥೆಯನ್ನು ರಚಿಸಿದ DS ನಾಗಭೂಷಣ ಅವರು ಅಪಸ್ವರ ಎತ್ತಿದ್ದರು. ಗಾಂಧಿಯನ್ನ ಕಟ್ಟಡಗಳಲ್ಲಿ ಕೂಡಿ ಹಾಕಿ ಜಡಗೊಳಿಸುವುದು ಅವರಿಗೆ ಇಷ್ಟ ಇರಲಿಲ್ಲ. ನಮಗೆ ಕ್ರಿಯಾಶೀಲ ಗಾಂಧಿ ಬೇಕು ಎಂದು ಹೇಳುತ್ತಿದ್ದರು. ನಾಗಭೂಷಣ ಅವರ ಗುಣಗಾಟವನ್ನು ಸಿದ್ದರಾಮಯ್ಯನವರು ಕೇಳಿಸಿಕೊಂಡಂತೆ ಕಾಣಲಿಲ್ಲ. ಹಲವಾರು ಜಿಲ್ಲೆಗಳಂತೆ ಹಾಸನದಲ್ಲೂ ಒಂದು ಗಾಂಧಿ ಭವನ ಆಯಿತು. ಈ ಭವನಕ್ಕಾಗಿ ನಿವೇಶನ ಹುಡುಕಲು ಭವನ ಕಟ್ಟಲು ಪರದಾಡಿದ ಕೆಲ ತಿಂಗಳ ಹಿಂದೆ ನಮ್ಮನ್ನು ಅಗಲಿದ ಹಿರಿಯ ಜೀವ ಅಪ್ಪಟ ಗಾಂಧಿವಾದಿ HM ಶಿವಣ್ಣ ಅವರನ್ನು ನೆನಪಿಸಿಕೊಳ್ಳಬೇಕು. ಈ ಗಾಂಧಿ ಭವನ ಉದ್ಘಾಟನೆ ಆಗಿ 3 ವರ್ಷಗಳೇ ಆಗಿರಬೇಕು. ಸರ್ಕಾರದಿಂದ 2 ಕೋಟಿಗೂ ಹೆಚ್ಚು ಹಣ ಖರ್ಚಾಗಿರಬೇಕು. 2024 ಅಕ್ಟೋಬರ್ನಲ್ಲಿ ಚರಕದಲ್ಲಿ ನೂಲು ತೆಗೆಯುವ ಕಾರ್ಯಕ್ರಮ ಬಿಟ್ಟರೆ ಗಾಂಧಿಗೆ ಸಂಬಂಧಿಸಿದಂತೆ ಒಂದೇ ಒಂದು ಕಾರ್ಯಕ್ರಮ ನಡೆದಂತೆ ಕಾಣಲಿಲ್ಲ. ಇಲ್ಲಿಯ ತನಕ 20 ಸಭೆ ಸಮಾರಂಭಗಳು ನಡೆದಿರಬಹುದಷ್ಟೇ. ಈ ಸರ್ಕಾರ ನಡೆಸುವವರಿಗೆ ತಲೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಜಿಲ್ಲೆಗಳ ಎಲ್ಲ ಕೆಲಸಗಳನ್ನು ಜಿಲ್ಲಾಧಿಕಾರಿಗಳ ತಲೆಗೆ ಕಟ್ಟುತ್ತಾರೆ. ಗಾಂಧಿ ಭವನದ ನಿರ್ವಹಣೆಗೂ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಂತೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಜಿಲ್ಲಾಧಿಕಾರಿಗಳಿಗೆ ನೂರಾರು ಹೊಣೆಗಾರಿಕೆಗಳಿವೆ. ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಅಂತ ಮಾಡಲು ಸಾಧ್ಯ? ಇಷ್ಟೊಂದು ಅಧಿಕಾರಗಳನ್ನು ಏಕೆ ಕೇಂದ್ರೀಕರಿಸುತ್ತಾರೋ ಗೊತ್ತಿಲ್ಲ. ಗಾಂಧಿ ಅಂದರೆ ಕೇವಲ ಕಟ್ಟಡ ಅಲ್ಲ. ಗಾಂಧಿ ಅಂದರೆ ವಿಶ್ವಕ್ಕಾಗಿ ದುಡಿದ ಹೋರಾಡಿದ ಜೀವಂತ ವ್ಯಕ್ತಿ. ಅವನನ್ನು ಕಾಂಕ್ರೀಟ್ ಕಟ್ಟಡದಲ್ಲಿ ಕೂಡಿ ಬೀಗ ಹಾಕಬಾರದು. ಗಾಂಧಿಯ ಬಿಡುಗಡೆಗಾಗಿ ಹಾಸನದ ಎಚ್ಚೆತ್ತ ನಾಗರಿಕರು ಧ್ವನಿ ಎತ್ತಬೇಕಾಗಿದೆ. ಅಲ್ಲೊಂದು ಗಾಂಧಿಗೆ ಸಂಬಂಧಿಸಿದ ಪುಸ್ತಕ ಭಂಡಾರ ಆಗಬೇಕು. ಚರಕ, ನೇಕಾರಿಕೆಗೆ ಮತ್ತಿತರ ಕೌಶಲ್ಯಗಳ ತರಬೇತಿ ಕೇಂದ್ರ ಆಗಬೇಕು. ಗಾಂಧಿ ಕುರಿತು ಚರ್ಚೆ, ಸಂವಾದ ನಡೆಯಬೇಕು. ಗಾಂಧಿ ಪ್ರತಿಪಾದಿಸಿದ್ದು ಆ ಕೇಂದ್ರಿತ ವ್ಯವಸ್ಥೆಯನ್ನ, ಕೇಂದ್ರೀಕರಣವಲ್ಲ. ಆರೋಗ್ಯಕರ ಸಮಾಜ ಕಟ್ಟುವ ನಿಜವಾದ ಕಾಳಜಿ ಉಳ್ಳ ವ್ಯಕ್ತಿಗಳಿಗೆ ಎಲ್ಲ ಗಾಂಧಿ ಭವನಗಳನ್ನು ಒಪ್ಪಿಸಬೇಕು. ಅದಕ್ಕಾಗಿ ಟ್ರಸ್ಟ್ಗಳನ್ನಾದರೂ ರಚಿಸಿರಿ. ಜನರು ಕಟ್ಟಿದ ತೆರಿಗೆ ಹಣವು ಸ್ವಲ್ಪವಾದರೂ ಸದುಪಯೋಗವಾಗಲಿ. ಜಿಲ್ಲಾಧಿಕಾರಿಗಳು ಮಾತ್ರ ದೇಶಪ್ರೇಮಿಗಳೇ. ಹಾಸನ ಜಿಲ್ಲೆಯ 20 ಲಕ್ಷ ಜನರಲ್ಲಿ ಒಬ್ಬನೇ ಒಬ್ಬ ಅಥವಾ ಒಬ್ಬಳು ದೇಶಪ್ರೇಮಿ ಇಲ್ಲವೇ? ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.